ಎಲ್ಲರಿಗೂ ನಮಸ್ಕಾರ. ನೀರಿನೊಳಗಿರುವ ಮೀನು ನನಗೆ ಈಜ್ಲಿಕ್ಕೆ ಬರೋದಿಲ್ಲ, ನನಗೆ ಈಜೋದು ಗೊತ್ತಿಲ್ಲ, ಹೀಗಾಗಿ ನನ್ನ ಮುಂದೆ ಉಳಿದಿರೋ ಆಯ್ಕೆ ಒಂದೇ, ನಾನು ಸಾಯೋದು ಅಂತ ಅನ್ಕೊಂಡ್ಬಿಟ್ರೆ ಹೆಂಗೆ? ಹಸಿದ ಹುಲಿ ಒಂದು ಹೋರಾಟ ಮಾಡಿ ಬೇಟೆಯಾಡಿ ಹೊಟ್ಟೆ ತುಂಬಿಸಿಕೊಳ್ಳುವುದನ್ನು ಬಿಟ್ಟು ನನಗೆ ಬೇಟೆಯಾಡಲಿಕ್ಕೆ ಬರೋದಿಲ್ಲ, ನನಗೆ ಹೋರಾಟ ಮಾಡೋದು ಗೊತ್ತಿಲ್ಲ, ಹೀಗಾಗಿ ನನ್ನ ಮುಂದೆ ಉಳಿದಿರೋ ಆಯ್ಕೆ ಒಂದೇ, ನಾನು ಸಾಯೋದು ಅಂತ ಅನ್ಕೊಂಡ್ಬಿಟ್ರೆ ಹೆಂಗೆ? ಆಕಾಶದೆತ್ತರಕ್ಕೆ ಹಾರಾಡಬೇಕಾಗಿರುವ ಹಕ್ಕಿ ನನಗೆ ಹಾರಾಡೋದು ಗೊತ್ತಿಲ್ಲ, ನಾನು ಭೂಮಿ ಮೇಲೆ ಇದ್ದೇ ಬದುಕ್ತೀನಿ, ಇಲ್ಲ ಅಂತಂದ್ರೆ ನನ್ನ ಮುಂದೆ ಉಳಿದಿರೋ ಆಯ್ಕೆ ಒಂದೇ, ನಾನು ಸಾಯೋದು ಅಂತ ಅನ್ಕೊಂಡ್ಬಿಟ್ರೆ ಹೆಂಗೆ? ಕಷ್ಟ ಸುಖ ನೋವು ನಲಿವು ದುಃಖ ದುಮ್ಮಾನಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕಾಗಿರುವ ಮನುಷ್ಯ ಕಷ್ಟಗಳು ಬಂದಾಗ, ನೋವುಗಳು ಬಂದಾಗ, ತೊಂದರೆ ತಾಪತ್ರಯಗಳು ಬಂದಾಗ ಅವುಗಳನ್ನು ಎದುರಿಸುವ ಶಕ್ತಿ ನನ್ನೊಳಗಿಲ್ಲ, ಅವುಗಳನ್ನು ಎದುರಿಸಲಿಕ್ಕೆ ನನ್ನ ಕಡೆಯಿಂದ ಆಗುವುದಿಲ್ಲ, ಹೀಗಾಗಿ ನನ್ನ ಮುಂದೆ ಉಳಿದಿರೋ ಆಯ್ಕೆ ಒಂದು, ನಾನು ಸಾಯೋದು ಅಂತ ಅನ್ಕೊಂಡ್ಬಿಟ್ರೆ ಹೆಂಗೆ? ನೀರಿನೊಳಗಿರುವ ಮೀನಿಗೆ ಯಾರು ಈಜೋದನ್ನು ಕಲಿಸಿಕೊಡಬೇಕಾಗಿಲ್ಲ, ಯಾರು ಈಜೋದನ್ನು ಹೇಳಿಕೊಡಬೇಕಾಗಿಲ್ಲ. ಈಜುವುದು ಮೀನಿನ ಸಹಜ ಗುಣಧರ್ಮ, ಹೀಗಾಗಿ ಅದು ಈಜಬೇಕು, ಈಜಿ ಬದುಕಬೇಕು. ಕಾಡಿನೊಳಗಿರುವ ಹುಲಿಗೆ ಯಾರು ಬೇಟೆಯಾಡುವುದನ್ನು ಕಲಿಸಬೇಕಾಗಿಲ್ಲ, ಹೋರಾಟ ಮಾಡುವುದನ್ನು ಹೇಳಿಕೊಡಬೇಕಾಗಿಲ್ಲ. ಹುಲಿಯ ಸಹಜ ಗುಣಧರ್ಮ ಬೇಟೆಯಾಡುವುದು, ಹೋರಾಟ ಮಾಡುವುದು, ಹೀಗಾಗಿ ಅದು ಹೋರಾಟ ಮಾಡಿ ಬೇಟೆಯಾಡಿಯೇ ಹೊಟ್ಟೆ ತುಂಬಿಸಿಕೊಳ್ಬೇಕು. ಆಕಾಶದೆತ್ತರಕ್ಕೆ ಹಾರಾಡಬೇಕಾಗಿರುವ ಹಕ್ಕಿಗೆ ಯಾರು ಹಾರಾಡುವುದನ್ನು ಹೇಳಿಕೊಡಬೇಕಾಗಿಲ್ಲ, ಅದು ಹಾರಾಡಬೇಕು, ಹಾರಾಡಿಯೇ ಬದುಕಬೇಕು. ಹಾಗೆಯೇ ಕಷ್ಟ ಸುಖ ನೋವು ನಲಿವು ದುಃಖ ದುಮ್ಮಾನಗಳನ್ನು ಸಮಾನವಾಗಿ ಸ್ವೀಕಾರ ಮಾಡುವಂಥದ್ದನ್ನು ಮನುಷ್ಯನಿಗೆ ಯಾರೂ ಹೇಳಿಕೊಡಬೇಕಾಗಿಲ್ಲ. ಕಷ್ಟಗಳು ಬಂದಾಗ, ನೋವುಗಳು ಬಂದಾಗ, ತೊಂದರೆ ತಾಪತ್ರಯಗಳು ಬಂದಾಗ ಅವುಗಳನ್ನು ಯಾವ ರೀತಿಯಾಗಿ ಎದುರಿಸಿಕೊಡಬೇಕು ಅನ್ನೋದನ್ನು ಮನುಷ್ಯನಿಗೆ ಯಾರೂ ಹೇಳಿಕೊಡಬೇಕಾಗಿಲ್ಲ. ಅವುಗಳನ್ನು ಎದುರಿಸುವ ಶಕ್ತಿ ಮನುಷ್ಯನೊಳಗೆ ಇದ್ದೇ ಇದೆ, ಅವುಗಳನ್ನು ಎದುರಿಸಬೇಕು, ಅದು ಮನುಷ್ಯನ ಸಹಜ ಗುಣಧರ್ಮ. ಅವುಗಳನ್ನು ಎದುರಿಸಿಯೇ ಆತ ಬದುಕಬೇಕು. ಹಕ್ಕಿಯೊಂದರ ಜೀವನಾಧಾರಿತ ಘಟನೆ ಮನುಷ್ಯನ ಜೀವನದೊಳಗೆ ಏನೆಲ್ಲ ಬದಲಾವಣೆಯನ್ನು ತರಬಹುದು ಅನ್ನೋದನ್ನು ಈ ಸಣ್ಣ ಕತೆ ಮೂಲಕ ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹದ್ದು ತನ್ನ ಜೀವನ ಆಯುಷ್ಯದ ಅರ್ಧದಷ್ಟು ಆಯುಷ್ಯವನ್ನು ಮುಗಿಸಿದಾಗ, ಅಂದರೆ ಅದಕ್ಕೆ 15ರಿಂದ 20 ವರ್ಷಗಳು ಆದ ಮೇಲೆ, ಯಾವ ಹದ್ದು ತನ್ನ ಕೊಕ್ಕಿನಿಂದ ಪ್ರಾಣಿಗಳನ್ನು ಕುಕ್ಕಿ ಕುಕ್ಕಿ ಕೊಂದು ತಿಂತಾ ಇತ್ತು, ಯಾವ ಹದ್ದು ತನ್ನ ಕೊಕ್ಕಿನಿಂದ ಪ್ರಾಣಿಗಳನ್ನು ಕುಕ್ಕಿ ಕುಕ್ಕಿ ಕೊಂದು ತನ್ನ ಆಹಾರವನ್ನು ತಿಂತಾ ಇತ್ತು, ಅದೇ ಹದ್ದಿನ ಕೊಕ್ಕು ಇವತ್ತಿನ ದಿನ ಪೂರ್ತಿಯಾಗಿ ಮಡಿಚಿಬಿಟ್ಟದ, ಪೂರ್ತಿಯಾಗಿ ಮಣದು ಬಿಟ್ಟದ. ಯಾವುದೇ ಪ್ರಾಣಿಗಳನ್ನು ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಕೊಲ್ಲಲಿಕ್ಕಾಗ್ತಾ ಇಲ್ಲ, ತಿನ್ಲಿಕ್ಕಾಗ್ತಾ ಇಲ್ಲ. ಹೀಗಾಗಿ ನನ್ನ ಮುಂದೆ ಉಳಿದಿರೋ ಆಯ್ಕೆ ಬಂದ, ನಾನು ಸಾಯೋದು ಅಂತ ಅನ್ಕೊಂಡ್ಬಿಟ್ಟಿತ್ತು ಅಂತಂದ್ರೆ ಹದ್ದು. ಯಾವ ಕಾಲಿನ ಉಗುರುಗಳಲ್ಲಿ ಪ್ರಾಣಿಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆಕಾಶದೆತ್ತರಕ್ಕೆ ಹಾರಿ ಕಲ್ಲಿನ ಮೇಲೆ ಬಿಟ್ಟು ಕೊಂದು ತಿಂತಾ ಇತ್ತು ಹದ್ದು, ಅದೇ ಕಾಲಿನ ಉಗುರುಗಳು ಇವತ್ತಿನ ದಿನ ಪೂರ್ತಿಯಾಗಿ ಮಡಿಚಿಬಿಟ್ಟವ, ಪೂರ್ತಿಯಾಗಿ ಮಣದು ಬಿಟ್ಟವ. ಯಾವುದೇ ಪ್ರಾಣಿಗಳನ್ನು ಹಿಡಿಯೋಕ್ಕಾಗದ ಸ್ಥಿತಿಗೆ ಹದ್ದು ಬಂದು ಬಿಟ್ಟದ. ಹೀಗಾಗಿ ನನ್ನ ಮುಂದೆ ಉಳಿದಿರೋ ಆಯ್ಕೆ ಒಂದು, ನಾನು ಸಾಯೋದು ಅಂತ ಅನ್ಕೊಂಡ್ಬಿಟ್ಟಿತ್ತು ಅಂತಂದ್ರೆ ಹದ್ದು. ಯಾವ ರೆಕ್ಕೆಗಳ ಸಹಾಯದಿಂದ ಅತ್ಯಂತ ಎತ್ತರಕ್ಕೆ ಹಾರುವ ಹಕ್ಕಿ ಅಂತ ಅನ್ಸ್ಕೊಂಡಿತ್ತು ಹದ್ದು, ಯಾವ ರೆಕ್ಕೆಗಳ ಸಹಾಯದಿಂದ ಅತ್ಯಂತ ವೇಗವಾಗಿ ಹಾರುವ ಹಕ್ಕಿ ಅಂತ ಅನ್ಸ್ಕೊಂಡಿತ್ತು ಹದ್ದು, ಅದೇ ರೆಕ್ಕೆಗಳಲ್ಲಿರುವ ಶಕ್ತಿಯೆಲ್ಲ ಇವತ್ತಿನ ದಿನ ಕುಂದು ಹೋಗ್ಯದ, ಅದೇ ರೆಕ್ಕೆಗಳಲ್ಲಿರುವ ಶಕ್ತಿಯೆಲ್ಲ ಇವತ್ತಿನ ದಿನ ಕಡಿಮೆ ಆಗಿ ಹೋಗ್ಯದ. ಹದ್ದಿಗೆ ಸರಿಯಾಗಿ ಹಾರ್ಲಿಕ್ಕಾಗ್ತಾ ಇಲ್ಲ. ಹೀಗಾಗಿ ನನ್ನ ಮುಂದೆ ಉಳಿದಿರೋ ಆಯ್ಕೆ ಒಂದು, ಸಾಯೋದು ಅಂತ ಅನ್ಕೊಂಡ್ಬಿಟ್ಟಿತ್ತು ಅಂತಂದ್ರೆ ಹದ್ದು. ಯಾವತ್ತೂ ಕೂಡ ಹದ್ದು ನನ್ನ ಮುಂದೆ ಉಳಿದಿರೋ ಆಯ್ಕೆ ಒಂದು, ನಾನು ಸಾಯೋದು ಅಂತ ಅನ್ಕೊಳ್ಳಿಲ್ಲ, ನಾನು ಬದುಕಬೇಕು, ಇವುಗಳನ್ನು ಎದುರಿಸಿ ತೋರಿಸಬೇಕು ಅನ್ಕೊಳ್ತು. ಯಾವ ಕೊಕ್ಕಿನಿಂದ ಪ್ರಾಣಿಗಳನ್ನು ಕುಕ್ಕಿ ಕುಕ್ಕಿ ಕೊಂದು ತಿಂತಾ ಇತ್ತು, ಯಾವ ಕೊಕ್ಕು ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ ಅಂತೇಳಿ ಹದ್ದಿಗೆ ಗೊತ್ತಾಯಿತು, ಅದೇ ಕ್ಷಣನೇ ಹದ್ದು ಕಲ್ಲಿಗೆ ಹೊಡೆದು ಹೊಡೆದು ತನ್ನ ಕೊಕ್ಕನ್ನು ಮುರ್ಕೊಂಡ್ಬಿಡ್ತದೆ. ಯಾವ ಕಾಲಿನ ಉಗುರುಗಳಲ್ಲಿ ಪ್ರಾಣಿಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆಕಾಶದೆತ್ತರಕ್ಕೆ ಹಾರಿ ಕಲ್ಲಿನ ಮೇಲೆ ಬಿಟ್ಟು ಕೊಂದು ತಿಂತಾ ಇತ್ತು ಹದ್ದು, ಯಾವ ಕಾಲಿನ ಉಗುರುಗಳು ಇವತ್ತಿನ ದಿನ ಉಪಯೋಗಕ್ಕೆ ಬರೋದಿಲ್ಲ ಅಂತೇಳಿ ಹದ್ದಿಗೆ ಗೊತ್ತಾಯಿತು, ಅದೇ ಕ್ಷಣನೇ ಕಲ್ಲಿನ ಮೇಲೆ ಕುಳಿತುಕೊಂಡು ಕಲ್ಲಿಗೆ ಉಗುರುಗಳನ್ನು ತಿಕ್ಕಿ ತಿಕ್ಕಿ ಮುರ್ಕೊಂಡ್ಬಿಡ್ತದೆ ಹದ್ದು. ಯಾವ ರೆಕ್ಕೆಗಳ ಸಹಾಯದಿಂದ ಅತ್ಯಂತ ಎತ್ತರಕ್ಕೆ ಹಾರುವ ಹಕ್ಕಿ ಅಂತ ಅನ್ಸ್ಕೊಂಡಿತ್ತು ಹದ್ದು, ಯಾವ ರೆಕ್ಕೆಗಳಲ್ಲಿರುವ ಶಕ್ತಿಯೆಲ್ಲ ಇವತ್ತಿನ ದಿನ ಕುಂದು ಹೋಗ್ಯದನೋ, ಯಾವ ರೆಕ್ಕೆಗಳು ಉಪಯೋಗಕ್ಕೆ ಬರೋದಿಲ್ಲ ಅಂತೇಳಿ ಹದ್ದಿಗೆ ಗೊತ್ತಾಯಿತು, ಅದೇ ಕ್ಷಣನೇ ತನ್ನ ಬಾಯಿಯಿಂದ ಎಲ್ಲ ರೆಕ್ಕೆಗಳನ್ನು ಕಿತ್ತು ಕಿತ್ತು ಒಗೆದು ಬಿಡ್ತದೆ. ಅಲ್ಲಿಂದ 3-4 ತಿಂಗಳವರೆಗೂ ಅತ್ಯಂತ ಕಷ್ಟಮಯವಾದ ಜೀವನವನ್ನು ಸಾಗಿಸ್ತದ ಹದ್ದು. 3-4 ತಿಂಗಳಾದ ಮೇಲೆ ಹದ್ದಿಗೆ ಹೊಸದಾಗಿ ಕೊಕ್ಕು ಬರ್ತದ, ಹದ್ದಿಗೆ ಹೊಸದಾಗಿ ಕಾಲಿನ ಉಗುರುಗಳು ಬರ್ತಾವ, ಹದ್ದಿಗೆ ಹೊಸದಾಗಿ ರೆಕ್ಕೆಗಳು ಬರ್ತಾವ. ಅಲ್ಲಿಂದ ಮತ್ತೆ 15ರಿಂದ 20 ವರ್ಷ ಬದುಕತ್ತಂತ ಹದ್ದು. ಮುಗಿತು ನನ್ನ ಜೀವನ, ಸಾಯೋದು ಅಂಥೇಳಿ ಹದ್ದು ಏನಾದರೂ ಅನ್ಕೊಂಡಿತ್ತು ಅಂತಂದ್ರೆ ಹದ್ದು 15ರಿಂದ 20 ವರ್ಷ ಹಿಂದೆನೇ ಸತ್ತು ಹೋಗ್ತಿತ್ತು. ನಾನು ಬದುಕಬೇಕು, ಬದುಕಿ ತೋರಿಸಬೇಕು ಅಂದ್ಕೊಳ್ತು, ಹೀಗಾಗಿ ಹದ್ದು ಬದುಕಿತು.
ಕಷ್ಟಗಳನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದನ್ನು ಕಲಿತ್ರೆ ಮನುಷ್ಯ ದೊಡ್ಡ ಸಾಧಕನಾಗ್ತಾನೆ. ಅದಕ್ಕಾಗಿ ಹದ್ದು ಹೇಳ್ತದ, ಮನುಷ್ಯ ನೀನು ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸು, ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸು, ನೀನು ಅಧೈರ್ಯವನ್ನು ಧೈರ್ಯದಿಂದ ಹೆದರಿಸು, ನೀನು ಕಷ್ಟಗಳಿಗೆ ಕುಗ್ಗಿ ಹೋಗದಿರು, ನೀನು ಬದಲಾಗಿ ಕನಸುಗಳನ್ನು ಕಟ್ಟಿಕೋ, ನೀನು ನೋವುಗಳಿಗೆ ನೊಂದು ಹೋಗದಿರು, ನೀನು ನೊಂದು ಹಿಂಜರಿಯದಿರು, ನೀನು ಆಗ ಮಾತ್ರ ಸಾಧಕನಾಗುವೆ ನೀನು, ಆಗ ಮಾತ್ರ ಸಾಧಕನಾಗುವೆ ನೀನು ಅಂತ ಹದ್ದು ಹೇಳ್ತದೆ ಮನುಷ್ಯನಿಗೆ. ಬನ್ನಿ ನಾವೆಲ್ಲರೂ ಪ್ರಯತ್ನವಾದಿಗಳಾಗೋಣ, ಪ್ರಯತ್ನಶೀಲರಾಗೋಣ, ಜಯಶಾಲಿಗಳಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.